ಪುರಸಭೆಯ ಇಲಾಖೆಯ ವತಿಯಿಂದ ನಾಗಣ್ಣ ಚೌಕ್ ಇವರಿನಿಂದ ಅಣ್ಣ ಬಸವಣ್ಣವರ ಚೌಕಿನವರೆಗೆ ರಸ್ತೆಯ ಭೂಮಿ ಪೂಜೆ ಕಾರ್ಯಕ್ರಮ ಮತ್ತು ಪುರಸಭೆಯ FSTP ಒಂದು ಯೋಜನೆಯಲ್ಲಿ ಈಗಾಗಲೇ ನಾವು ಕೂಡ ಎಲ್ಲರೂ ಹೋಗಿ ಅಲ್ಲೂ ಕೂಡ ಒಂದು ಗುದ್ದಲಿ ಪೂಜೆ ಮಾಡ್ಕೊಂಡು ಬಂದಿದ್ದೆವು. ಅದರಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಮುಖ್ಯ ಅತಿಥಿಗಳಾದಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಳಕೇಡ್ ಪಟ್ಟಣದ ಪುರಸಭೆ ಅಧ್ಯಕ್ಷರು, ಸೋದರಿಯಾದಂತ ಶ್ರೀಮತಿ ಜಗದೇವಿ ರಾಜು ಅವರೇ ಹಾಗೂ ಉಪಾಧ್ಯಕ್ಷರೇ, ವೇದಿಕೆ ಮೇಗಿದ್ದಂತ ಗೌರವಾನ್ವಿತ ಸದಸ್ಯರುಗಳೇ, ಸದಸ್ಯರುಗಳಂತ ನಮ್ಮ ರವೀಂದ್ರ ಅವರೇ, ನಾಗರಾಜ್ ಅವರೇ, MD ಆರಿಫ್ ಅವರೇ, ನಮ್ಮ ವೀರಶೆಟ್ಟಿ ಅವರೇ, ಶ್ರೀಮತಿ ನಸರೀನ್ ಬೇಗಂ ಅವರೇ, ಯೂಸುಫ್ ಅವರೇ, ಮಾತೆ ತೀರ್ಥ ಅವರೇ, ನಮ್ಮ ಸುನಿಲ್ ಅವರೇ, ರೇವಪ್ಪ ವಳ್ದಡಿ ಅವರೇ, ಶ್ರೀಮತಿ ಪ್ರಿಯಾಂಕಾ ಅವರೇ, ಸಾಜಿದ್ ಪಟೇಲ್ ಅವರೇ, ರಜಾಕ್ ಅವರೇ, ಆರಿಫ್ ಅವರೇ ಹಾಗೂ ಮತ್ತೆ ರವಿ ಅವರೇ ಹಾಗೂ ಪುರಸಭೆ ಸದಸ್ಯರಾದಂತಹ ಪುರಸಭೆ ಇದು ನಮ್ದು ಮುಖ್ಯಾಧಿಕಾರಿ ನಿಂಗಪ್ಪ ಅವರೇ, ನಮ್ಮ AW ಅಂತ ಶಿಂದೆ ಅವರೇ ಹಾಗೂ ವೇದಿಕೆ ಮೇಲಿದಂತ ಎಲ್ಲ ಮುಖಂಡರುಗಳೇ, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೇ, ಬಂದೋಬಸ್ತಿಗಾಗಿ ಬಂದಂತ ನಮ್ಮ CPI ಅವರೇ, PSI ಅವರೇ, ಎಲ್ಲ ಪೊಲೀಸ್ ಅಧಿಕಾರಿಗಳೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಸಮಸ್ತ ಹಳಿಕೇಡ್ ಪಟ್ಟಣದ ಹಿರಿಯರೇ, ಯುವ ಸ್ನೇಹಿತರೇ, ನನ್ನೊಡನೆ ಬಂದಂತ ಮಲ್ಲಿಕಾರ್ಜುನ್ ಸಿಗೆ ಅವರೇ, ಓಂ ಪ್ರಕಾಶ್ ಪ್ರಭಾ ಅವರೇ, ಶಿವಕುಮಾರ್ ತೀರ್ಥ ಅವರೇ, ವಿಷ್ಣುಕಾಂತ್ ಅವರೇ, ವೇದ್ ಪ್ರಕಾಶ್ ಅವರೇ, ಜಿತೇಂದ್ರ ಅವರೇ, ರಮೇಶ್ ಅವರೇ, ರುದ್ರಮಣಿ ಸ್ವಾಮಿ ಅವರೇ, ಪ್ರಭು ಸ್ವಾಮಿ ಅವರೇ, ವೀರೇಶ್ ಅವರೇ, ಪ್ರವೀಣ್ ಅವರೇ, ಸಂಜೀವ್ ಕುಮಾರ್ ಅವರೇ, ಲಿಂಗರಾಜ್ ಅವರೇ, ಚಂದ್ರಪ್ಪ ಸಾಗರ್ ಅವರೇ, ಮಹೇಶ್ ಪ್ರಭಾ ಅವರೇ ಹಾಗೂ ಹಿಂಗೆ ಹೇಳ್ಕೊತ ಕುಂತ್ರೆ ಬಹಳಷ್ಟು ಲೇಟ್ ಆಗ್ತದ. ಸೋದಂತ ಸಂತೋಷ್ ಪಾಟೀಲ್ ಅವರೇ, ನಾಗಭೂಷಣ್ ಸಂಗಮ್ ಅವರೇ, ಶಿವಕುಮಾರ್ ಅವರೇ ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತ ನಮ್ಮ ಪತ್ರಿಕಾ ಬಾಂಧವರೇ, ನಿನ್ನ ಹೆಸರು ಹೇಳಿದ ಹಾಗೂ ಎಲ್ಲ ಮುಖಂಡರುಗಳೇ, ಇವತ್ತಿನ ಬಹಳ ಒಂದು ಸಂತೋಷದ ಹಾಗೂ ಶುಭ ದಿನ ಅಂತ ನಾನು ಕಿಚ್ಚ ಪಡುತ್ತೇನೆ. ಯಾಕಂತಂದ್ರೆ ಶರಣ ಸೋಮವಾರದ ಮೊದಲನೇ ಸೋಮವಾರದ ತಮ್ಗೆಲ್ಲರಿಗೂ ಕೂಡ ಶುಭಾಶಯ ಹೇಳುತ್ತಾ, ಅದರಂತೆ ಇವತ್ತಿನ ಈ ಒಂದು ದಿವಸ ಹಳಕೇಡ್ ಪಟ್ಟಣದಲ್ಲಿ ಸುಮಾರು ಒಂದು 8 ಕೋಟಿ 10 ಕೋಟಿ ರೂಪಾಯಿ ಇವತ್ತ ಭೂಮಿ ಪೂಜೆ ಗುದ್ದಲಿಯ ಒಂದು ಕಾರ್ಯಕ್ರಮ ತಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರಂತೆ ಈಗಾಗಲೇ ಹಳಕೇಡ್ ಪಟ್ಟಣದಲ್ಲಿ ಪುರಸಭೆ ಆಗಿದ್ಮೇಕೆ ಹಾಗೂ ನಾನು ಶಾಸಕನಾಗಿದ್ಮೇಕೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇವತ್ತ ಈ ಹಳಕೇಡ್ ಪಟ್ಟಣದಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ಈಗಾಗಲೇ ಸುಮಾರು 4 ಕೋಟಿ ರೂಪಾಯಿಯಲ್ಲಿ
ಸಿಮಿನ ನಾಗನಾಥ್ ಚೌಕದಿಂದ ಬಸವೇಶ್ವರ ಚೌಕವರೆಗೆ 4 ಲೈನ್ ಅಂತಂದ್ರೆ ಈ ಕಡೆ 2 ಗಾಡಿ ಈ ಕಡೆ 2 ಗಾಡಿ ಹೋಗ್ಬೇಕು. ಯಾಕ ಪಟ್ಟಣ ಪುರಸಭೆ ಆಗಿದೆ, ದಿನನಿತ್ಯ ಅಭಿವೃದ್ಧಿ ಕಡೆ ಸಾಗ್ತಾ ಇದೆ. ಆದ ಕಾರಣ ಒಳ್ಳೆ ಸುಸಜ್ಜಿತ ಅಂತ ರೋಡ್ ಇದ್ದಾಗ ಮಾತ್ರ ಆ ಪಟ್ಟಣ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅದರಂತೆ ಏನ್ ನಮ್ಗ ಸರ್ಕಾರದಿಂದ ಅಪೆಂಡಿಕ್ಸ್ ಈ ಒಂದು ಯೋಜನೆಯಲ್ಲಿ 8 ಕೋಟಿ ರೂಪಾಯಿ ಕೊಟ್ಟಿದ್ರು, ಅದರಲ್ಲಿ 4 ಕೋಟಿ ರೂಪಾಯಿ ನಾವು ಹಳಕೇಡ್ ಪಟ್ಟಣ ಕೊಟ್ಟಿನಿ. ಗೊತ್ತಾ, ಮತ್ತೆ ಇವತ್ತ ರಸ್ತೆ ಆಗ್ಬಹುದು, ಒಳ್ಳೆ ದೀಪ ಅಲಂಕಾರ ಮಾಡ್ಬೇಕಂತ ಸುಮಾರು 1,49,00,000ದಾಗ ಇನ್ನೊಂದು ಹೇಗೆ ನಮ್ಮ ಹುಮನಾಬಾದ್ ನಲ್ಲಿ ಬೀದಿ ದೀಪಗಳು ಇದೆ, ಅದೇ ಒಂದು ತರ ಇಲ್ಲಿ ಹಳಕೇಡ್ನಲ್ಲಿ ಕೂಡ ಆಗ್ಬೇಕಂತ ಸುಮಾರು 1,49,00,000 ರೂಪಾಯಿದಾಗ ಬೀದಿ ದೀಪಗಳದಾಗ ಸ್ವಲ್ಪ ಹುಮನಾಬಾದ್ ಇದೆ, ಖಾಡ್ಬೋರಳ್ ಇದೆ, ಹಳಕೇಡ್ ಇದೆ. ಅವನ್ 3 ಸೇರಿ 1.5 ಕೋಟಿ ರೂಪಾಯಿದಲ್ಲಿ ಆ ಬೀದಿ ದೀಪಗಳನ್ನು ನಮ್ಮ KKRDB ಒಂದು ಅನುದಾನದಲ್ಲಿ ಈಗಾಗಲೇ ಕೊಟ್ಟಿದ್ದಾಗಿದೆ. ಎಲ್ಲರ ಒಂದು ಕನಸಿತ್ತು, ಒಂದು ಪಟ್ಟಣ ಆಗಿದೆ ಅಂತಂದ್ರೆ ಒಳ್ಳೆ ರಸ್ತೆ ಇರಬೇಕು, ಸುಸಜ್ಜಿತ ಆಸ್ಪತ್ರೆ ಇರಬೇಕು, ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಇರ್ಬೇಕಂತ ಎಲ್ಲರ ಒಂದು ಕನಸಿದೆ. ಗೊತ್ತಾ, ಅದರಂತೆ ನಮ್ಮ KKRDB ಅನುದಾನದಲ್ಲಿ ಉಳಿದ ಕಾಮಗಾರಿ ಹಿಂದೆ ಏನು ಶಾಸಕರಿದ್ದರು ಅವರು ಕಟ್ಟಡಕ್ಕೆ 2 ಕೋಟಿ ಅನುದಾನ ಕೊಟ್ಟಿದ್ರು, ಅದು ಪೂರ್ಣಗೊಂಡಿಲ್ಲ. ಸುಮಾರು ಇನ್ನ 2 ಕೋಟಿ ಕಮ್ಮಿ ಬೀಳ್ತದೆ ಅಂದಾಗ ನಮ್ಮ ಒಂದು KKRDB ಅನುದಾನದಲ್ಲಿ ಇವತ್ತ ನಾವು ಹಾಸ್ಪಿಟಲ್ಗೂ ಕೂಡ ನಾವು ಇವತ್ತು ಪೂರ್ಣ ಪ್ರಮಾಣದ ಇವತ್ತ ಅಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ಮತ್ತೆ ಪೂರಾ ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಉದ್ಘಾಟನೆ ಮಾಡಬೇಕಾಗ್ತದೆ. ಬಹಳಷ್ಟು ದಿನದಿಂದ ಎಲ್ಲರ ಒಂದು ಬೇಡಿಕೆ ಏನು ಅಂತಂದ್ರೆ ಪಟ್ಟಣ ಆಗಿದೆ, ಇವತ್ತು ಮಕ್ಕಳು ಶಾಲೆಗೆ ಹೋಗ್ಲತ್ತಿರೋ ರೋಡಿನ ಮೇಲೆ ನಿಂತಿ ಹೋಗ್ಬೇಕಾಯ್ತದ, ಹಿರಿಯರಿಗೆ ಕುಂಡ್ರಲಕ್ ಜಾಗ ಇಲ್ಲ ಅಂದಾಗ ಏನ್ ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಆ ಒಂದು ಹಳೆ ಬಸ್ ಸ್ಟ್ಯಾಂಡ್ಕ್ಕೂ ಕೂಡ ನಾವು ಅದಕ್ಕೆ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡ್ಬೇಕಂತ ಸಂಬಂಧಪಟ್ಟ ಸಚಿವರಾದಂತ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಸಾಹೇಬ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದೆ. ಸರ್, ನಾನು KKRDB ನಮ್ಮ ಅನುದಾನದಲ್ಲಿ ನಾನು 50% ಕೊಡ್ತೀನಿ, ಮತ್ತು ತಾವು ಸರ್ಕಾರದಿಂದ 50% ಕೊಟ್ರಂತಂದ್ರೆ ನಮ್ಮ ಹಳಕೇಡ್ ಪಟ್ಟಣದಲ್ಲಿ ಕೂಡ ಒಂದು ಸುಸಜ್ಜಿತ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗ್ಲಿಕ್ಕೆ ಅನುಕೂಲ ಆಗ್ತಕ್ಕಂತ ಪ್ರಯತ್ನ ಮಾಡಿದಾಗ ಇವತ್ತು ನನ್ನ ಒಂದು ಅನುದಾನದಲ್ಲಿ ಸುಮಾರು 1.25 ಕೋಟಿ ರೂಪಾಯಿ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ. ಮತ್ತೆ ಸರ್ಕಾರದ ವತಿಯಿಂದ ಇವತ್ತ 2.5 ಕೋಟಿ ರೂಪಾಯಿಲಿಂದ ಅಂದ್ರೆ ಸರ್ಕಾರ 1 ಕೋಟಿ ಕೊಟ್ಟಿದೆ, ನಾವು 3 ಕೋಟಿ ಕೇಳಿದ್ದೇವೆ ಅವರಿಗೆ, 1 ಕೋಟಿ ಕೊಟ್ಟಿ ಸುಮಾರು 2.5 ಕೋಟಿ ರೂಪಾಯಿನಲ್ಲಿ ಬೇಗ ಅಂತ ಒಂದು ಒಳ್ಳೆ ಸುಶಿದಂತ ಬಸ್ ಸ್ಟ್ಯಾಂಡ್ ಟೆಂಡರ್ ಕೂಡ ಕೆಲವೇ ದಿನದಲ್ಲಿ ಕರೆದಿ ತಮಗೆಲ್ಲರಿಗೂ ಕೂಡ ಆ ಸೌಲಭ್ಯಗಳನ್ನು ಒದಗಿಸ್ಕೊಡ್ತೀನಿ ಅಂತ ಈ ವೇದಿಕೆ ಮುಖಾಂತರ ತಮಗೆ ಹೇಳಕ್ ಇಚ್ಛೆ ಪಡ್ತೀನಿ. ಯಾವಾಗ ನಾನು ಶಾಸಕನಾದೆ ಕೆಲವೇ ತಿಂಗಳಾಗಿತ್ತು, ಅವಾಗ ಬಹಳಷ್ಟು ಮಳೆ ಆಗಿ ಆ ಸ್ಕೂಲ್ ಬಿಲ್ಡಿಂಗ್ ಎಲ್ಲೂ ಕೂಡ ಬಿದ್ದು ಹೋಗಿತ್ತು. ಅವಾಗ ಇನ್ನ ನಮ್ಮ ಒಳ್ಳೆ ಸಮಯ ಅನ್ಬೋದು, ಯಾಕಂತಂದ್ರೆ ಯಾವಾಗ ಮಕ್ಕಳು ಈ ಕಡೆ ಪಕ್ಕಕ್ಕಿದ್ದಾಗೆ ಆ ಸ್ಕೂಲು ಬಿದ್ದಿತ್ತು ಮಳೆ ಹೆಚ್ಚಿಗಾಗಿ. ಅವಾಗ ನಾವು ತಹಸೀಲ್ದಾರ್ ಅವರು, ಮುಖ್ಯಾಧಿಕಾರಿಗಳು ಎಲ್ಲರೂ ಆ ಶಾಲೆಗೆ ಭೇಟಿ ಕೊಟ್ಟಿ ಅಲ್ಲಿನ ಏನು ಇವತ್ತ ಬಿಲ್ಡಿಂಗ್ ಬಿದ್ದಿದೆ, ಅಲ್ಲಿ ಕಟ್ಟಡ ಇಲ್ಲ ಮಕ್ಕಳಿಗಾಗಿ ಅಲ್ಲಿನ ಪ್ರಿನ್ಸಿಪಾಲ್ ಹೇಳಿದಾಗ ಸುಮಾರು ನಮ್ಮ ಒಂದು ಅನುದಾನದಲ್ಲಿ 4 ಕೋಣೆ 4 ಕ್ಲಾಸ್ ರೂಮ್ಗಾಗಿ ಸುಮಾರು 60 ಲಕ್ಷ ರೂಪಾಯಿ ನಾವು ಈಗಾಗಲೇ ಬಿಡುಗಡೆ ಮಾಡಿದೆವು. ಕೂಡ ಇವತ್ತು ಕನ್ಸ್ಟ್ರಕ್ಷನ್ ಕೂಡ ಆಗ್ತದೆ, ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ಆ ಮಕ್ಕಳಿಗೆ ನಾವು ಇವತ್ತು ಹಸ್ತಾಂತರ ಮಾಡ್ತೇವೆ. ಇವತ್ತು ಅದರಂತೆ ಇವತ್ತು ಹಳಿಕೇಡ್ಲಿಂದ ಬಹಳಷ್ಟು ರೈತರಿಗೆ ಕಬೀರಾಬಾದ್ ವಾಡಿ ಕಡೆ ಹೋಗ್ಬೇಕಂತಂದ್ರ, ಕಬೀರಾಬಾದ್ ವಾಡಿ ಇದು ನಮ್ದು ನಮ್ದಾಪುರ ವಾಡಿಗೆ ಬಹಳ ವರ್ಷಗಳಿಂದ ಎಲ್ಲಾ ರೈತರು ಕೇಳ್ತಾ ಇದ್ರು. ಅದರಂತೆ ಇವತ್ತು ನಾನ್ ಶಾಸಕನಾಗಿ ಮೇಕೆ ಆ ಕಲ್ಯಾಣ ಪಥ ಒಂದು ಯೋಜನೆಯಡಿಯಲ್ಲಿ ಇವತ್ತು ಸುಮಾರು 2 ಕೋಟಿ ಸಮಥಿಂಗ್ ಅಮೌಂಟ್ ನಲ್ಲಿ ಇವತ್ತು ಆ ರೋಡ್ ಕೂಡ ಆಗಿದೆ. ಇನ್ನೊಂದು ಸ್ವಲ್ಪ ಕಮ್ಮಿ ಬಿದ್ದಿರಬಹುದು,
ಅದನ್ನು ಕೂಡ ಈ ಒಂದು ವರ್ಷದಲ್ಲಿ ಕೊಟ್ಟಿ ಇವತ್ತು ನಾವು ನಾಗಣದೇವ್ ಕ್ರಾಸ್ನಿಂದ ಏನ್ ನಮ್ದು ನಾಮದಾಪುರ್ ವಾಡಿವರೆಗೆ ಒಂದು ಒಳ್ಳೆಯಾದಂತ ಈಗಾಗಲೇ ತಾವು ನೋಡಬಹುದು ಹಳಿಕೆಡದವ್ರು ಎಲ್ಲರೂ ಆ ರೋಡ್ ಮೇಲೆ ವಾಕಿಂಗ್ ಹೋಗ್ಲತ್ತಾರ ಅಂತ ತಾವೇ ಹೇಳಿದ್ರಿ ಗೊತ್ತಾ. ಒಂದು ಒಳ್ಳೆ ವಿಷಯ ಇದೆ, ಅದನ್ನು ಕೂಡ ಬೇಗನೆ ಮಾಡಿಸ್ಕೊಡ್ತೀನಿ. ಮತ್ತೆ ಯಾವಾಗ ನಾವು ಇಲ್ಲಿ OST ಹಾಕಿ ಒಂದು ಗುದ್ದಲಿ ಪೂಜೆ ಮಾಡಕ್ ಬಂದಿದ್ದೆವು, ಆ ಗುದ್ದಲಿ ಪೂಜೆ ಮಾಡಕ್ ಬಂದಾಗ ಬಹಳಷ್ಟು ಮಹಿಳೆಯರು ಬಂದು ನಮ್ಮ ಹೊಲಗಳಿಗೆ ಹೋಗ್ಲಕ್ಕ ಮನೆ ಶಾಸಕರೇ ರಸ್ತೆ ಇದ್ದಿಲ್ಲ, ಆದ ಕಾರಣ ನಮ್ಗೆ ಈ ಒಂದು ರಸ್ತೆ ಬಹಳ ದಿನ ನಾವು ಬೇಡಿಕೆ ಇಡ್ತೀವಿ ಕೂಡ ಆಗಿಲ್ಲ, ತಾವೊಂದು ಇದೊಂದು ರಸ್ತೆ ಮಾಡ್ಕೊಡ್ತಾ ಅಂತ ಅಂದ್ರೆ ನಮ್ಗೆ ಒಳ್ಳೇದಾಗ್ತಂತ ಹೇಳಿದಾಗ ಅಲ್ಲಿ ಕೂಡ ಈ ಒಂದು ವರ್ಷದಲ್ಲಿ ನಾವು ಆ ರಸ್ತೆಗೆ ಅನುದಾನ ಒದಗಿಸಿಕೊಟ್ಟಿದ್ದೇವೆ. ಕೆಲವು ದಿನಗಳಲ್ಲಿ ಟೆಂಡರ್ ಆಗಿ ಆ ಕಾರ್ಯವನ್ನು ಕೂಡ ನಾವು ಬೇಗನೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಅನೇಕ ಇವತ್ತು ನಾವು ನೋಡಬಹುದು ಹಲಿಕೆಡ್ನಲ್ಲಿ ಸುಮಾರು 9-10 ಹೈಮಸ್ ದೀಪಗಳನ್ನು ಕೊಟ್ಟಿದ್ದೆವು, ಮತ್ತೆ ಕ್ಲಾಸ್ ರೂಮ್ಸ್ಗಳು ಕೊಟ್ಟಿದ್ದೆವು, ವಾಟರ್ ಫಿಲ್ಟರ್ಗಳು ಕೊಟ್ಟಿದ್ದೆವು. ಅನೇಕ ಇವತ್ತು ಕೊಟ್ಟಿದ್ದೇವು ಅಂತಂದ್ರೆ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿರಿ. ಈ ಕ್ಷೇತ್ರದ ಒಂದು ಶಾಸಕನಾಗಿ ಸೇವೆ ಸಲ್ಲಿಸಕ ತಾವೇನು ಅವಕಾಶ ಮಾಡಿಕೊಟ್ಟಿದ್ರಿ, ತಮ್ಮ ಒಂದು ಸೇವಕನಾಗಿ ಇವತ್ತು ನನ್ನ ಸೇವೆ ಸಲ್ಲಿಸ್ತಾ ಇದ್ದೀನಿ. ಅದರಂತೆ ಈಗಾಗಲೇ ನಮ್ಮ PWD ಅವರು ಮಾತಾಡೋ ಟೈಮಿನಾಗ ಹೇಳಿದ್ರು, ಇವತ್ತ ನಾಗಣದೇವ್ ಚೌಕ್ಲಿಂದ ಬಸವೇಶ್ವರ ಚೌಕವರೆಗೆ ಒಳ್ಳೆ ರಸ್ತೆ ಆಗ್ತಾ ಇದೆ, ಮುಂದೆ ಬಸವೇಶ್ವರ ಚೌಕ್ಲಿಂದ NH ವರೆಗೆ ಮತ್ತು ಬಸವೇಶ್ವರ ಚೌಕ್ಲಿಂದ ಹಿಲಾಲ್ಪುರ್ ರೋಡ್ ವರೆಗೆ ಅದನ್ನು ಕೂಡ ನಾವು ಎಸ್ಟಿಮೇಷನ್ ರೆಡಿ ಮಾಡಿ ಇಟ್ಕೊಂಡಿದ್ದೆವು. ಯಾವಾಗ ಸರ್ಕಾರದಿಂದ ತಾವು ಅನುದಾನ ಕೊಡ್ತೀರಿ ಅದನ್ನು ಕೂಡ ಪ್ರಾರಂಭ ಮಾಡ್ಬೇಕಂತ ಇದಾರ. ಅದರಂತೆ ಈಗ MLC ಅವರು ಮಾತಾಡೋ ಟೈಮಿನಾಗ ಹೇಳಿದೆ ನಾನು, ಯಾಕಂದ್ರೆ ನಾವು ಕೂಡ ಎಲ್ಲನೂ ಕೂಡ ನಮಗೆ ನಿರ್ಭರ ಆದ್ರೂ ಕೂಡ ಆಗಲ್ಲ. ಇವತ್ತ MLC ಅವರು ಇರ್ತಾರ, MP ಅವರು ಇರ್ತಾರ, ಉಸ್ತುವಾರಿ ಸಚಿವರು ಇರ್ತಾರ, ಯಾರಿಗೆ ಅವರ ಒಂದು ವಿಜಯೋತ್ಸವದಲ್ಲಿ ಇವತ್ತು ಅನುದಾನ ಕೂಡ ಬರ್ತಾ ಇದೆ. ಈಗ MLC ಅವರು ಇಲ್ಲಿನೇ ಹುಟ್ಟಿ ಬೆಳೆದಿ ದೊಡ್ಡವರಾಗಿದ್ದಾರೆ, ಅವರಿಗೂ ಕೂಡ ಹುಮ್ನಾಬಾದ್ ಮತ ಕ್ಷೇತ್ರ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಇವತ್ತು ಒಬ್ಬರೇ MLC ಇಲ್ಲ, ಮತ್ತೆ ಇಬ್ಬರ ನಮ್ ಪುಣ್ಯಕ್ಕೆ ನೋಡ್ರಿ ಇವತ್ತ ಇಬ್ಬರು MLCಗಳು ಹರ. ಅದಕ್ಕಾಗಿ ಇವತ್ತೇನು ಮೈಕ್ರೋ ಯೋಜನೆಗಳಲ್ಲಿ ಅವರಿಗೂ ಕೂಡ ಉಸ್ತುವಾರಿ ಸಚಿವರು 5 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರ. ಅದರಲ್ಲಿ ನಮಗೂ ಮೈಕ್ರೋ ಯೋಜನೆಗಳಲ್ಲಿ ಒಂದು 5 ಕೋಟಿ ಕೊಡ್ತಾ ಇದ್ದಾರ. 5 ಕೋಟಿ 5 ಕೋಟಿ ಈಗ ಬರೀ 4 ಅದೇ ಹೇಳ್ತಾನೆ. ಮತ್ತೆ ಇನ್ನೊಂದು ನಾನು ಹೇಳೋದಿಷ್ಟೇ, ಯಾಕಂತಂದ್ರೆ ಅಭಿವೃದ್ಧಿ ಕಾರ್ಯ ಮಾಡ್ಬೇಕಂತಂದ್ರ ಎಲ್ಲರೂ ಕೈ ಜೋಡಿಸಿದ ಮಾತ್ರ ಅಭಿವೃದ್ಧಿ ಕಾರ್ಯ ಮಾಡ್ಲಕ್ ಸಾಧ್ಯ ಇದೆ. ಗೊತ್ತಾ, ಇವತ್ತು ನಾನ್ ಶಾಸಕನಾಗಿನಿ, ನಾ ಜಂಬ ಕೊಚ್ಕೊಂಡು ಹೋಗಿ ನಾನು ಒಬ್ನೇ ಮಾಡ್ತೀನಿ ಅಂತಂದ್ರ ಅದು ಸಾಧ್ಯ ಇಲ್ಲ. ಇವತ್ತ ಪುರಸಭೆ ಇದೆ ಗೊತ್ತಿಲ್ಲಿ, ಪುರಸಭೆ ಅಧ್ಯಕ್ಷರು ಗೌರವಾನ್ವಿತ ಸದಸ್ಯರು ಕೂಡ ಅಭಿವೃದ್ಧಿ ಕಡೆ ನೋಡ್ಬೇಕಾಗ್ತದ. ಇವತ್ತು MLCಗಳಾರ ಅವರು ಕೂಡ ನೋಡ್ಬೇಕಾಗ್ತದ, MP ಅವರ ಅವರು ಕೂಡ ನೋಡ್ಬೇಕಾಗ್ತದ. ಯಾಕಂತಂದ್ರೆ ತಮ್ಮೆಲ್ಲರ ಒಂದು ಮತ ಹಾಕಿ ನಮ್ಮನ್ನು ತಾವು ಈ ಕುರ್ಚಿ ಮೇಲೆ ಕುಂಡ್ರಿಸಿದ್ರಿ. ಗೊತ್ತಾ, ಅದರ ಅನುಗುಣವಾಗಿ ತಮ್ಮ ಒಂದು ಇದನ್ನಾಗಿ ನನ್ನ MLC ಹತ್ರ ನಾನೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಇಬ್ಬರು MLCಗಳಿದ್ದಾರ, ಇಬ್ಬರದು ಕಲ್ತಿ ಒಂದ್ ರೋಡ್ ಕೊಡ್ರಿ. ಏನು ಉಳಿದಿನ ಇನ್ನೊಂದು ರೋಡ್ ಇದೆ, ಅದನ್ನು ಕೂಡ ನಾನು ಫಂಡ್ ಕೊಟ್ಟಿ ಅದನ್ನು ಕೂಡ ಬೇಗನೆ ಪ್ರಾರಂಭ ಮಾಡೋಣ ಅಂತ ನಾ ಈ ವೇದಿಕೆ ಮುಖಾಂತರ ತಮ್ಮನ್ನು ಮನವರಿಕೆ ಮಾಡ್ತಿದ್ದೀನಿ. ಅದರಂತೆ ಇವತ್ತೇನೇನು ಎಲ್ಲ ಕೆಲಸಗಳಾಗಬೇಕು, ಯಾಕಂದ್ರೆ ಜನರಿಗೆ ಮೂಲಭೂತ ಸೌಕರ್ಯ ಸಿಗ್ಬೇಕೆಲ್ಲರಿಗೆ. ಮೂಲಭೂತ ಸೌಕರ್ಯ ಸಿಗ್ಬೇಕಂದ್ರೆ ಜನರು ಫಸ್ಟ್ ಕೇಳೋದೇನು, ನೀರು, ಆಮೇಲೆ ರೋಡು, ಆಮೇಲೆ ಸ್ವಚ್ಛತೆ, ಆಮೇಲೆ ಸ್ವಲ್ಪ ಸಮುದಾಯ ಭವನ, ಅದ್ರ ಬಗ್ಗೆನೇ ಹೇಳೋದು. ಅದಕ್ಕಾಗಿ ಈಗಾಗಲೇ ನಾವು MLC ಅವರು ಉಸ್ತುವಾರಿ ಸಚಿವರು ಇವತ್ತು ಹುಮನಾಬಾದ್ ಪಟ್ಟಣದಲ್ಲಿ ಹುಮನಾಬಾದ್, ಚುಳುಗುಪ್ಪ, ಹಳಿಕೆಡ್ ಪುರಸಭೆಗಳಿಗೆ ಅಮೃತ್ 2 ಒಂದು ಯೋಜನೆ ಅಡಿಯಲ್ಲಿ ಸುಮಾರು 165 ಕೋಟಿ ರೂಪಾಯಿದು ಈಗಾಗಲೇ ನಾವು ಕೂಡ ಚಾಲನೆ ಕೊಟ್ಟಿದ್ದೆವು. ಈಗಾಗಲೇ ಕೆಲಸನೂ ಕೂಡ ಎಲ್ಲಾ ಕಡೆ ಪ್ರಾರಂಭ ಆಗಿದೆ. ಗೊತ್ತಾ,
ಆ ಅಮೃತ ಒಂದು ಯೋಜನೆ ವಿಶೇಷತೆ ಇವತ್ತ ಅಮ್ಮನ ಹಳಿಕೆರೆ ಗ್ರಾಮದಲ್ಲಿ 3 OST ಟಾಕಿ ಇರಬಹುದು. ಇಲ್ಲಿ ಚಾಲೂ ಕರೆಗೆ 5 ಲಕ್ಷ 2 OST ಟಾಕಿಗಳು ಮತ್ತು ಮನೆ ಮನೆಗೆ ನಲ್ಲಿ ನೀರು ಕೊಡುತ್ತಂತ ಕಾರ್ಯ ಇವತ್ತು ಆ ಒಂದು ಯೋಜನೆ ಆಗೈತೆ ಗೊತ್ತಾ. ಸುಮಾರು 65 ಕೋಟಿ ರೂಪಾಯಿದಲ್ಲಿ ಈ ಒಂದು ಯೋಜನೆ ನಾವು ಶಂಕುಸ್ಥಾಪನೆ ಮಾಡಿ ಕೆಲವೇ ಅಂತಂದ್ರೆ ಒಂದು 2 ವರ್ಷದಲ್ಲಿ ಈಗಾಗಲೇ ಮತ್ತೆ ಏನ್ ಇವತ್ತ ಹಳಿಕೆರೆ ಪಟ್ಟಣದಲ್ಲಿ ಪುರಸಭೆ ಆಗಿದೆ. ಪುರಸಭೆ ಆಗಿದೆ ಅಂತಂದ್ರ ನಾವು ಹಂಗೆ ಕುಂತ್ರೆ ಯಾವುದು ಕೂಡ ಕೆಲಸ ಆಗಲ್ಲ. ನಾನು ಪದೇ ಪದೇ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ, ಇವತ್ತು ಪುರಸಭೆ ಆದ್ರೂ ಕೂಡ ಬಹಳಷ್ಟು ಕಡೆ ಒಂದು ಡೆವಲಪ್ಡ್ ವಾರ್ಡ್ ಇರ್ತದ, ಒಂದು ಅನ್ಡೆವಲಪ್ಡ್ ವಾರ್ಡ್ ಇರ್ತದ. ಅನ್ಡೆವಲಪ್ಡ್ ಅಂತಂದ್ರೆ ಅಲ್ಲಿ ಸ್ಲಮ್ ಏರಿಯಾಗಳು ಇರ್ತಾರೆ, ಬಡ ಜನರು ಇರ್ತಾರೆ. ಇವತ್ತು ಅಲ್ಲಿ ಯಾವುದು ಕೂಡ ಸೌಲಭ್ಯಗಳು ಇರಲ್ಲ. ಅದಕ್ಕಾಗಿ ನಾನು ಸಿಒ ಅವರಿಗೆ ಹೇಳ್ತಾ ಇದ್ದೀನಿ, ಏನ್ ನಮ್ಮ ಸ್ಲಮ್ ಬೋರ್ಡ್ ಐಡೆಂಟಿಫಿಕೇಶನ್ ಈಗಾಗಲೇ ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಹಳಿಕೆರೆನಲ್ಲಿ ಕೆಲವು ವಾರ್ಡ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದರ ಒಂದು ಸ್ಕೆಚ್ ಮ್ಯಾಪ್ ಮೇಲೆ ತಮ್ಮ ಸಿಗ್ನೇಚರ್ ಮಾಡಿಕೊಟ್ರೆ ಅಂತಂದ್ರೆ ಇವತ್ತು ಅಪೂರ್ವ ಆಗ್ತಂತಂದ್ರ ಇವತ್ತು ನಮ್ಮ ಹುಮನಾಬಾದ್ನಲ್ಲಿ 500 ಮನೆಗಳ ಸ್ಯಾಂಕ್ಷನ್ ಆಗಿದೆ. ಶಿಳುಗುಪ್ಪಾದ್ನಲ್ಲಿ 545 ಮನೆಗಳ ಸ್ಯಾಂಕ್ಷನ್ ಆಗಿದೆ. ಇಲ್ಲೂ ಕೂಡ ನಾವು ಸ್ಲಮ್ ಬೋರ್ಡಿಗೆ ಆ ಒಂದು ಸ್ಕೆಚ್ ಮ್ಯಾಪ್ ಕೊಟ್ಟೆವು ಅಂತಂದ್ರೆ ನಮ್ಮ ಹಳಿಕೆರೆನಲ್ಲಿ ಸುಮಾರು 500 ಮನೆಗಳನ್ನು ನಾವು ತರ್ತಂತ ಪ್ರಯತ್ನ ಮಾಡ್ತೀನಿ ಅಂತ ತಮ್ಮ ವೇದಿಕೆ ಮುಖಾಂತರ ಹೇಳ್ತೀನಿ. ಯಾಕಂತಂದ್ರೆ ಇವತ್ತು ತಾವೆಲ್ಲರೂ ಕೂಡ ಶಾಸಕನಾಗಿ ಮಾಡಿದ್ರಿ, ಅದರಂತೆ ನಾವು ಇಲ್ಲಿ ಹಳಿಕೆರೆನಲ್ಲಿ ಏನೇನು ಅಭಿವೃದ್ಧಿಗಳಾಗಬೇಕು, ಕೆಲವು ವಾರ್ಡ್ಗಳಲ್ಲಿ ರಸ್ತೆ ಬಹಳಷ್ಟು ಖರಾಬ್ ಆಗಿದೆ. ಇವತ್ತೇನು ಅಮೃತ್ 2 ಒಂದು ಯೋಜನೆಗಳಲ್ಲಿ ಮನೆ ಮನೆಗೆ ಏನ್ ನಳ ನೀರು ತಲುಪಿಸಂತ ಕಾರ್ಯ ಇದೆ. ಇವತ್ತು ಅವರೆಲ್ಲ ಕಡೆ ಎಕ್ಸ್ಕವೇಷನ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮತ್ತೆ ರೋಡ್ ಮಾಡಿದೆವು ಅಂತಂದ್ರೆ ಮತ್ತೆ ಎಕ್ಸ್ಕವೇಷನ್ ಮಾಡ್ತಾರ, ಮತ್ತೆ ರೋಡ್ ಹಾಳಾಗ್ತಾರ. ಆದ ಕಾರಣ ಇವತ್ತೇನಾದ ಅಮೃತ್ ಯೋಜನೆದು ಪೈಪ್ ಲೈನ್ ಮನೆ ಮನೆಗೆ ನಳ ತಲುಪಿಸುವಂತ ಕಾರ್ಯ ಮುಗ್ದಿನ ಮ್ಯಾಕೆ ನಾವು ಓಣಿಗಳಲ್ಲಿ ವಾರ್ಡ್ಗಳಲ್ಲಿ ಅಲ್ಲಿ ಸಿಸಿ ರಸ್ತೆ ಹಾಕುವಂತ ಕಾರ್ಯನೂ ಕೂಡ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಶಾಸಕನಾಗಿನ ಮೇಲೆ ಯಾವುದೇ ಪಟ್ಟಣಗಳಲ್ಲಿ ಪುರಸಭೆಗಳಲ್ಲಿ ಯಾವುದೋ ಅನುದಾನ ಕೂಡ ಬಂದಿಲ್ಲ ಇವತ್ತಿನವರೆಗೆ. ಏನು ಅವರಿಗೆ ಮೇಂಟೆನೆನ್ಸ್ ಗಾಗಿ 15 ಫೈನಾನ್ಸ್ ಇರಬಹುದು ಮತ್ತು SFC ಇರಬಹುದು. ಆ ಒಂದು ಯೋಜನೆಯಲ್ಲಿ ಆ ಪುರಸಭೆ ಅಧ್ಯಕ್ಷರ ವಿಷಯನೇ ಇದೆ ಗೊತ್ತಾ. ಇವತ್ತು ನಾವು ಮಾಡಬೇಕು ಅಂತಂದ್ರೆ ಪುರಸಭೆಗಳಿಗೆ ನಗರೋತ್ಥಾನ ಒಂದು ಯೋಜನೆ ಬಂತು ಅಂದಾಗ ಮಾತ್ರ ನಾವು ಅಭಿವೃದ್ಧಿ ಮಾಡಕ್ ಸಾಧ್ಯ ಆಗ್ತಾ ಇದೆ. ಆ ಒಂದು ಯೋಜನೆ ಬರ್ಬೇಕಂತಂದ್ರ ಅದು 3 ವರ್ಷಕ್ಕೊಮ್ಮೆ ಬರ್ತದೆ. ನಗರೋತ್ಥಾನ ಯೋಜನೆ ಬರ್ಬೇಕಂತಂದ್ರ 3 ವರ್ಷಕ್ಕೊಮ್ಮೆ ಬರ್ತದ. ಈಗಾಗಲೇ ಸರ್ಕಾರಕ್ಕ ನಮ್ಮ ಸಚಿವರಾದಂತ ರಹೀಂ ಖಾನ್ ಅವರವರು ಸರ್ಕಾರಕ್ಕ 3,000 ಕೋಟಿದು ನಗರೋತ್ಥಾನ ಒಂದು ಯೋಜನೆ ಕರ್ನಾಟಕ ಸರ್ಕಾರದಲ್ಲಿ ಕೊಡಬೇಕಂತ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದಾರ ಅಂತ ನಾನು ಮೊನ್ನೆ ಸಚಿವರ ಹತ್ರ ನಮ್ಮ 3 ಪುರಸಭೆಗಳಿಗೆ ಇವತ್ತು ಯಾವುದೂ ಕೂಡ ಪಟ್ಟಣದಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ ಅಂದಾಗ, ನೈ ಸಾಬ್ ಅಭಿ ಹಮ್ परसों ही हम सीएम को एक प्रपोजल दिए, नगरोत्थान में हमको 3,000 करोड़ रुपए दिए तो हम ಪುರಸಭೆ और CMC सबको हम ಪಟ್ಟಣ ಪಂಚಾಯತಿ ನಾವು ಅನುದಾನ ಕೊಡ್ಲಕ್ಕ ಆಗ್ತದಂತ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಅದನ್ನು ಕೂಡ ಬಂತು ಅಂತಂದ್ರೆ ನಾವೆಲ್ಲ ಮತ್ತೆ ಇನ್ನ ಡೆವಲಪ್ಮೆಂಟ್ ಕೆಲಸಗಳನ್ನು ನಾವು ತಗೋಬಹುದು. ಈಗಾಗಲೇ ಮತ್ತೆ ಪ್ರವಾಸಿ ಮಂದಿರ ನಾವು ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಕೂಡ ಕೊಟ್ಟಿನಿ. ನಾನು ಮೊನ್ನೆ ಹೋಗಿ ಸುಮಾರು ಒಂದು 5 ಕೋಟಿ ರೂಪಾಯಿದಲ್ಲಿ, ಹೇಗೆ ಹುಮನಾಬಾದ್ನಲ್ಲಿ ಕೂಡ ಒಂದು 5 ಕೋಟಿ ರೂಪಾಯಿನಲ್ಲಿ ಒಳ್ಳೆ IB ಆಗಿದೆ. ಇವತ್ತು IB ಅದಕ್ಕೂ ಅಂತಂದ್ರೆ ಯಾರೋ ಬಂದರೂ ಕೂಡ ಕುಂಡ್ರಲಕ್ ನಿಂದ್ರಲಕ್ ಒಂದು ಜಾಗ ಬೇಕಂತ ಈಗಾಗಲೇ ನಾವು ಪ್ರಸ್ತಾವನೆ ಕೊಟ್ಟಿದ್ದೇವೆ. ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ಸ್ಯಾಂಕ್ಷನ್ ಮಾಡಿ ಅದನ್ನು ಕೂಡ ಕೆಲಸ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಹೇಳ್ತೀನಿ, ನಾ ಪುರಸಭೆ ಅಧ್ಯಕ್ಷರಿಗೆ ಗೌರವ ಸದಸ್ಯರಿಗೆ ಇಲ್ಲಿ ಡೆವಲಪ್ಮೆಂಟ್ ಮಾಡಿದೆವು ಅಂತಂದ್ರ ಇದನ್ ಸಿದ್ದು ಪಾಟೀಲ್ ಮನೆ ಬರಲ್ಲ, ಚಂದ್ರಶೇಖರ್ ಪಾಟೀಲ್ ಮನೆ ಬರಲ್ಲ. ತಾವು ಎಲ್ಲರೂ ಕೈ ಜೋಡಿಸಿ ಮಾಡಿದಾಗ ಮಾತ್ರ ಅಭಿವೃದ್ಧಿ ಆಗ್ಲಕ್ ಸಾಧ್ಯ. ಕೆಲವೇ ದಿನಗಳು ತಮ್ದು ಕೂಡ ಚುನಾವಣೆ ಇದೆ. ಎಷ್ಟು ದಿನ? ಇನ್ನ 3 ಇಲ್ಲ 4 ತಿಂಗಳು. ಇನ್ನ ನಿಮ್ ಪೀರಿಯಡ್ ಹೊಸ್ತೇದಲ್ಲ ಈಗ ಅವಧಿ ಎಲ್ಲಿ ತನಕ ಅದ ನಿಮ್ದು? ನವೆಂಬರ್ ಕರೆಕ್ಟ್? ನವೆಂಬರ್ ನಿಮ್ದು ಅವಧಿ ಮುಗಿದೋಗ್ತದ. ಅವಧಿ ಮುಗಿದ ಮೇಲೆ ನಿಮ್ಗೇನು ಪುರಸಭೆಗೆ ಬಂದ್ ಕುಂಡಿಸ್ತಾ ಇಲ್ಲ.
ಅದಕ್ಕಾಗಿ ಇದ್ದಂತ ಅವಧಿಯಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅಂತಂದ್ರೆ ಮತ್ ಹೋಗಿ ಓಟ್ ಕೇಳಕ್ ಆಗ್ತದ. ನನ್ ಮೊನ್ನೆ ಒಂದು ಬೇಜಾರಾಗ್ತು, ಅಮೃತಿ ಒಂದು ಯೋಜನೆಯಲ್ಲಿ ಇವತ್ತ ಎಲ್ಲ ಒಂದು ಯಾಕೆ ಮೀಟಿಂಗ್ ಅದು ತಗೊಂಡೇವು ರಿವ್ಯೂ ಮೀಟಿಂಗ್ ಅಂತಂದ್ರೆ ತಮಗೂ ಕೂಡ ಮಾಹಿತಿ ಇರ್ಲಿ, ತಮಗೂ ಕೂಡ ಗೊತ್ತಿರ್ಲಿ. ಇವತ್ತು ನಾನೇ ತಗೋಬಹುದು ಶಾಸಕನಾಗಿ, ಆದ್ರೆ ತಮ್ಮ ಗೌರವಿತ ಎಲ್ಲಾ ಸದಸ್ಯರಿಗೂ ಕೂಡ ಹಕ್ಕಿದೆ. ಇವತ್ತ ಆ ಎಲ್ಲ ಕೆಲಸ ಎಲ್ಲಿ ನಡೆದದ, ಬೇರೆ ಕಡೆ ಆಗ್ಲತ್ತದ, ತಮ್ಮ ವಾರ್ಡ್ಗಳದಾಗೆ ಆಗ್ತಾ ಇದೆ. ಆ ಒಂದು ಮೀಟಿಂಗ್ ದಾಗ ಬಂದಿ ತಾವು ಕೂಡ ಅಧಿಕಾರಿ ಕೇಳೋರ, ತಮಗೂ ಕೂಡ ಒಳ್ಳೆಯಾದಂತ ನಿಮ್ಮ ವಾರ್ಡಿನಾಗ ಎಷ್ಟು ಪೈಪ್ಲೈನ್ ಇದೆ, ಎಷ್ಟು ಇದೆ ಎಲ್ಲ ನೋಡ್ರ ಆಗ್ತದ. ಅಧ್ಯಕ್ಷರೇ, ಅಭಿವೃದ್ಧಿ ಬಂದಾಗ ಮಾತ್ರ ಕೈ ಜೋಡಿಸಿ ಮಾಡಿದಾಗ ಆಗ್ತದ. ಹೋಗಿ ಬೋಲ್ತೆ ಪುಸ್ತಕ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಇವತ್ತ ಕುರ್ಚಿ ಇರ್ತದ, ಕುರ್ಚಿ ಹೋಗ್ತದ, ಅದೇನ್ ಪರ್ಮನೆಂಟ್ ಇಲ್ಲ. ಇದು ನಾವು ಇದ್ದ ಸಮಯದಾಗ ನಾವು ಏನ್ ಕೆಲಸ ಮಾಡ್ತೀವೋ ಅದೇ ಮುಖ್ಯ ಆಗಿದೆ. ಅದಕ್ಕಾಗಿ ಇವತ್ತು ಅವೇನು ನಾನು ಹೇಳೋದಿಷ್ಟೇ, ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ. ಈಗ ಚುನಾವಣೆ ಬಂದಾಗ ಯಾರ್ದವ್ರದ್ದು ಇರ್ತಾರೆ, ಅವ್ರವ್ರ ಶಕ್ತಿ ಇರ್ತದ, ಅವ್ರವ್ರು ತೋರ್ತಾರ, ಅವ್ರವ್ರು ಮಾಡ್ತಾರ, ಅದೇನಿಲ್ಲ. ಅವಾಗೇನು ಯಾರಿಗೇನು ಜಬರ್ದಸ್ತಿ ಮಾಡಕ್ ಆಗಲ್ಲ. ಯಾರ ಮನ್ಸಿನಾಗಿಂದ ಏನದ ಅಂತ ಅವ್ರಿಗೆ ಗೊತ್ತಿರ್ತದ, ಅವ್ರು ಹೋಗಿ ಅಲ್ಲಿ ಬಟನ್ ಒತ್ತುತ್ತಾರ ಅಷ್ಟೇ. ಮಿಕ್ಕಿ ಟೈಮ್ದಾಗ ನಾವ್ ನಾವ್ ಇನ್ನ ಕಾಂಗ್ರೆಸ್, ನಾವು ಬಿಜೆಪಿ, ನಾವು ಜೆಡಿಎಸ್ ಅನ್ನು ಮಾಡ್ಕೊಂಡು ಹೋದೇವ್ ಅಂತಂದ್ರ ಊರು ಉದ್ಧಾರ ಆಗ್ಲಕ್ ಸಾಧ್ಯನೇ ಇಲ್ಲ. ಇವತ್ತು ನೋಡಿ, ಇವತ್ತು ನಾವು ಎಷ್ಟು MLC ಅವರು ನಾವು ನಕ್ಕೋತ ಏಟ್ ಮಜಾ ಮಾಡ್ಕೋತ ಕೆಲಸ ಡೆವಲಪ್ಮೆಂಟ್ ಬಗ್ಗೆ ಮಾಡತ್ತಿದ್ದೇವ್. ಸುಮ್ನೆ ಕೆರೆಗಳು ಬಂದದ ನೋಡ್ರಿ, ಬರೋದಲ್ಲ ಭಾರಿಸೋದಲ್ಲ, ಏನಿದೆ ಅದು? ಸುಮ್ನೆ ಊರಿಗೆ ಹೆಸರು ಖರಾಬ್ ಅಲ್ಲದು. ಏನಪ್ಪ, ಒಂದು ಗುದಲಿ ಪೂಜೆಗೆ ಹೋದ್ರು ಶಾಸಕರು MLCಗಳು ಹಂಗೆ ಜಗಳ, ಇದ್ರ ಬರೋದದ ಭಾರಿಸೋದು ಏನದ ಹೇಳೋದ್ರಿಂದ? ಇದ್ರಕ್ಕೆ ಹೆಸರು ಖರಾಬ್ ಆಗದ ಯಾರ್ದು? ಊರಿನ ಹೆಸರು ಖರಾಬ್ ಆಯ್ತದ, ಶಾಸಕರ ಹೆಸರು ಖರಾಬ್ ಆಯ್ತದ, MLC ಅವ್ರ ಹೆಸರು ಖರಾಬ್ ಆಯ್ತದ, ಎಲ್ಲಾ ಸದಸ್ಯರು ಅಧ್ಯಕ್ಷರ ಹೆಸರು ಖರಾಬ್ ಆಗ್ತದ. ದಯಮಾಡಿ ಹೇಳ್ತೀನಿ, ಮುಂದಿನ ಹಿಡಿದು ಯಾರು ಕೂಡ ಯಾರ ಪರ್ಸನಲ್ ಯಾವುದು ಕೂಡ ತಗೊಳಕ್ ಹೋಗ್ಬೇಡ್ರಿ. ಇವತ್ತ ನಾವೆಲ್ಲರೂ ಅಭಿವೃದ್ಧಿ ಕಡೆ ಸಾಗೋಣ. ಇವತ್ತ ತಾವ್ ನೋಡ್ರಿ, ಇವತ್ತ ಬೆಂಗಳೂರು ಮೈಸೂರು ಕಡೆ ಇದ್ದವರು ಅಲ್ಲಿನ ಜನರು ಎಷ್ಟು ಪ್ರಜ್ಞಾವಂತರು, ಎಷ್ಟು ಹುಷಾರ್ ಇರ್ತಾರ. 10 ಕೆಲಸ ಹೇಳೋರ ಅವ್ರ 8 ಕೆಲಸ ಆದ್ರೂ ಕೂಡ ಅವ್ರು ಸ್ಯಾಟಿಸ್ಫೈಡ್ ಇರೋಲ್ಲ. 10 ಕೆಲಸ ಆದ್ರೂ ಹಾಕ್ಬೇಕು ಅಂತ ಅವ್ರದ್ದು ಇದಿರ್ತದ. ಆದ್ರೆ ನಮ್ ಕಡೆ 10 ಕೆಲಸ ಹೇಳಿದೆ ಅಂದ್ರೆ 8 ಕೆಲಸ ಬಿ ಆಯ್ತು ಅಂತಂದ್ರೆ ಖುಷಿ ಪಡ್ತಾರೆ. ಇವತ್ತ ನಮ್ಮ ಅಂತ ಜನ ಇರ್ಲಿದ್ದೇವೆ. ಇವತ್ತ ಯಾಕೆ ಸಣ್ಣ 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 ಮಾತಿಗೆ ನಾವು ಭೇದ ಭಾವ ವೈ ಮನ್ಸ್ಕೊಂಡು ಇಟ್ಕೊಂಡು ಹೋಗ್ಬೇಕು? ಅದಕ್ಕಾಗಿ ಹೇಳೋದಿಷ್ಟೇ. ಈಗಾಗಲೇ ಏನು ಒಂದು ನಗರೋತ್ಥಾನ 3ನೇ ಒಂದು ಯೋಜನೆಯಲ್ಲಿ ಸುಮಾರು 8 ಕೋಟಿ ರೂಪಾಯಿದಲ್ಲಿ ಕೆಲಸ ನಡೀತಾ ಇದೆ. ಒಂದು ವಾರ್ಡ್ನಲ್ಲಿ ಬಹಳ ಸಮಸ್ಯೆ ಇದೆ. ಅದು ಅಲ್ಲೇನಾಗಿದೆ ಅಂತಂದ್ರೆ ಕೆಲವು ಜನರು ಸ್ವಲ್ಪ ಡೆಮೊಲಿಷ್ ಮಾಡಿ ರೋಡ್ ಮಾಡಂತಾರ, ಕೆಲವು ಜನರು ಬ್ಯಾಡ್ ಅಂತಾರ. ನಾವು AC ಅವರು CO ಅವರು ಒಂದು ಮೀಟಿಂಗ್ ತಗೊಂಡು ಅವಾಗ 30 ಫೀಟ್ 36 ಫೀಟ್ ಮಾಡ್ಬೇಕಂತ ಎಲ್ಲರೂ ಕೂಡ ಆಗಿದೆ. ಆದ್ರೆ ಅಲ್ಲಿಂದ ಕೆಲ ಮನೆ ಯಾರು ಹೋಗ್ತಾ ಇದ್ದವರು, ಇದು ಯಾರ್ದೋ ಮನೆ ನಡೆದ್ರೆ ಅವ್ರಿಗೆ ಕಷ್ಟ ಆಗದೆ, ಅದು ಸ್ವಾಭಾವಿಕ ಇದೆ. ಅದಕ್ಕಾಗಿ ತಾವು ಊರವ್ರು ಏನ್ ಡಿಸಿಷನ್ ತಗೋತೀರಿ, ತಾವೆಲ್ಲ ಮುನ್ಸಿಪಾಲಿಟಿದವ್ರು ಏನು ಡಿಸಿಷನ್ ತಗೊಂಡು ಇದು ಮಾಡ್ತೀರಿ. ಯಾಕಂತಂದ್ರೆ ನಾವು ತಮ್ಗೆ ಅನುದಾನ ತಂದು ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಬಹುದು. ನಾವು ಪ್ರತಿಯೊಬ್ಬರಿಗೆ ನಾವು ಸಂಜಾಯಿಸ್ಲಕ್ ಆಗ್ತದ? ಅದಕ್ಕಾಗಿ ಇವತ್ತ ತಮ್ಮ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಆ ಒಂದು ಕಾರ್ಯ ಇದೆ. ಅದಕ್ಕಾಗಿ ತಾವೆಲ್ಲರೂ ಇನ್ನೊಂದ್ಸರ್ತಿ ಮೀಟಿಂಗ್ ಕರೀರಿ, ನಾವು ಬರ್ತೇವೆ, MLC ಬರ್ತಾರೆ, ಎಲ್ಲರೂ ಕಲ್ತಿ ಇನ್ನೊಂದ್ಸರ್ತಿ ಮೀಟಿಂಗ್ ಮಾಡಿ. ಯಾಕೆ ಈಗಾಗಲೇ ದುಡ್ಡು ಕೂಡ ಇದೆ. ನಾವು ಹಿಂಗೆ ಇದು ಮಾಡಿದೆವು ಅಂತಂದ್ರೆ ಮತ್ತೆ ಕೆಲಸ ಡೆವಲಪ್ಮೆಂಟ್ ಬರಲ್ಲ. ಇಲ್ಲೈತಿ ಈಗಾಗಲೇ ಏನು ನಾನು ಮೊನ್ನೆ ರಹೀಂ ಖಾನ್ ಅವರು ಒಂದು ಮೀಟಿಂಗ್ ತಗೊಂಡಿದ್ರು, ಅವಾಗೂ ಕೂಡ ನಾ ಪ್ರಸ್ತಾವನೆ ಮಾಡಿದೆ ಈ ರೋಡಿನ ಬಗ್ಗೆದಾಗ. ಅವರು ಕೂಡ ಹೇಳಿದ್ರು, ಇವತ್ತು ಆ ಒಂದು ರೋಡ್ ಮಾಡ್ಕೊಂಡ್ರೆ ಒಳ್ಳೇದಾಯ್ತು, ಇಲ್ಲೈತಿಗೆ ಅದಕ್ಕೇನು ಮಾಡ್ರಿ, ಆ ಟೆಂಡರ್ಗೆ ಕ್ಲೋಸ್ ಅಪ್ ಮಾಡ್ರಿ. ಇನ್ನು ಸುಮಾರು 3,60,00,000 ರೂಪಾಯಿ ಬಾಕಿ ಇದೆ. ಅದು ಇದನ್ನಲ್ಲೂ ಕೂಡ ಡ್ರೈನ್ ಇದೆ. ಅದರಲ್ಲಿ ಸುಮಾರು 99 ಮೀಟರ್, 90 ಮೀಟರ್, 90 ಮೀಟರ್ ಆ ಡ್ರೈನು ಕೂಡ ಆ ಒಂದು ಪ್ಯಾಕೇಜ್ ನಲ್ಲೇ ಇದೆ. ಆದ ಕಾರಣ ತಾವೆಲ್ಲರೂ ಊರಿನವರು ಏನ್ ಡಿಸಿಷನ್ ತಗೋತೀರಿ, ತಾವೆಲ್ಲರೂ ಕೂಡ ಏನು ಪುರಸಭೆಯಲ್ಲಿಂದ ಇದು ಮಾಡ್ತೀರಿ, ಇನ್ನೊಂದ್ಸತಿ ಮೀಟಿಂಗ್ ಕೂಡ ಕರೀರಿ.
ಬೇಕಾಗ್ತು ಅಂತಂದ್ರೆ ಆ ಮೀಟಿಂಗ್ ನಲ್ಲಿ ಇನ್ನೊಂದ್ಸರ್ತಿ ಮಾತಾಡಿ ಯಾರ ಮನೆಗಳು ಹೋಗ್ತಾ ಇದೆ ಅವ್ರಿಗೆ ಏನ್ ಸೌಲಭ್ಯಗಳು ಕೊಡ್ಬೇಕಂತ ತಾವು ಹೇಳಿದ್ರಂತಂದ್ರ ಅದನ್ನು ಕೂಡ ಮಾಡಿಸ್ಕೊಡ್ತೀನಿ. ಮತ್ತೆ ಏನು ಹಳಕೇಡ್ ಗ್ರಾಮದಲ್ಲಿ ಪಟ್ಟಣದಲ್ಲಿ ಇನ್ನ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರೋಡ್ ಇರ್ಬೋದು, ಕುಡಿಯುವ ನೀರಿನ ಇರಬಹುದು, ಯಾವ್ದಾವ್ದು ತೊಂದರೆಗಳಿದೆ ಅವು ಎಲ್ಲವೂ ಕೂಡ ಹಂತ ಹಂತವಾಗಿ ನಾವೆಲ್ಲವೂ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಕಾರ್ಯಕ್ರಮದ ಒಂದು